ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ವಿಲ್ಲನ್ ಭಾಗ 5. ಆಟೋ ಇದಕ್ಕಿಂತ ಮುಂದೆ ಹೋಗಲ್ಲಮ್ಮ, ಇಲ್ಲೇ ಇಳಿದುಕೊಳ್ಳಿ ಎಂದು ಆಟೋ ಚಾಲಕ ಹೇಳಿದಾಗ, ಯಾಕೆ ಇದಕ್ಕಿಂತ ಮುಂದೆ ಹೋಗಲ್ಲ? ನಾನು ಹೇಳಿದ ಜಾಗ ಇನ್ನೂ ಬಂದಿಲ್ವಲ್ಲ ಎಂದು ವಾದ ಮಾಡಿದಳು ವರ್ಷಿಕಾ. ಇದಕ್ಕಿಂತ ಮುಂದೆ ಈ ಏರಿಯಾ ಒಳಗೆ ಹೋಗೋಕೆ ಯಾವ ಆಟೋ ಚಾಲಕರಿಗೂ ಪರ್ಮಿಷನ್ ಇಲ್ಲ. ಇದು ಒಬ್ಬ ದೊಡ್ಡ ವ್ಯಕ್ತಿಯ ಜಾಗ. ಮೀರಿ ಒಳಗೆ ಹೋದರೆ ಚರ್ಮ ಸುಲಿದು ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಳಿದುಕೊಳ್ಳಿ ಎಂದು ಆಟೋ ಚಾಲಕ ಕಟ್ಟುನಿಟ್ಟಾಗಿ ಹೇಳಿದನು. ಇದು ಬೇರೆನಾ ಎಂದು ಬೇಸರಗೊಂಡ ವರ್ಷಿ ಆಟೋಗೆ ಹಣ ಕೊಟ್ಟು ಇಳಿದಳು. ಆ ಜಾಗವನ್ನು ನೋಡಿದಳು. ಒಂದು ಮನೆ, ಅಂಗಡಿಯಾಗಲಿ ಏನೂ ಇಲ್ಲದ ಪಾಳು ಭೂಮಿಯಂತಿತ್ತು. ಇರೋದು ಒಂದೇ ದಾರಿ. ಈ ರಸ್ತೆಯಲ್ಲಿ ಹೋಗೋಕೆ ಯಾಕೆ ಇಷ್ಟು ಭಯ ಎಂದು ಯೋಚಿಸುತ್ತಲೇ ನಡೆಯಲಾರಂಭಿಸಿದಳು. ಪಾಪ, ಅವಳಿಗೆ ಗೊತ್ತಿರಲಿಲ್ಲ ಅದು ಜೇಡಿಯ ಕೋಟೆ ಎಂದು. ಜೆಸ್ಸಿ ಎಲ್ಲಿದ್ದಾಳೆ ಎಂದು ತಿಳಿದ ತಕ್ಷಣವೇ ಮನೆಯಿಂದ ಆವೇಶದಿಂದ ಹೊರಟು ಬಿಟ್ಟಿದ್ದಳು ವರ್ಷಿಕಾ. ಆದರೆ ನಡೆಯುತ್ತಾ ನಡೆಯುತ್ತಾ ಒಂದು ನೆನಪಾಯಿತು. ಇದೇ ಜಾಗದಲ್ಲೇ ಅಲ್ವಾ ನಮ್ಮನ್ನು ಕಿಡ್ನಾಪ್ ಮಾಡಿ ಇಟ್ಟಿದ್ದು ಎಂದು ಯೋಚಿಸಿದಳು ವರ್ಷಿಕಾ. ಯಾಕೆಂದರೆ ಹೋಗುವಾಗ ಪ್ರಜ್ಞೆ ತಪ್ಪಿದ್ದರಿಂದ ಆ ಜಾಗವನ್ನು ಅವಳು ಗಮನಿಸಿರಲಿಲ್ಲ. ಆದರೆ ಹಿಂತಿರುಗಿ ಬರುವಾಗ ಅವಳಿಗೆ ಪೂರ್ಣ ಪ್ರಜ್ಞೆ ಇತ್ತು. ಆದರೂ ಜೇಡಿಯ ಕೃತ್ಯದಿಂದ ಆಘಾತಕ್ಕೊಳಗಾಗಿ ದೆವ್ವ ಹೊಡೆದವಳಂತಿದ್ದ ಅವಳನ್ನು ಬಾಡಿಗಾರ್ಡ್ಗಳೇ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಮನೆಯಲ್ಲಿ ಬಿಟ್ಟಿದ್ದರು. ಹಾಗಾಗಿ ಜಾಗ ಸರಿಯಾಗಿ ಗೊತ್ತಿರಲಿಲ್ಲ. ಆದರೂ ನೆನಪಾಯಿತು. ಹಾಗಾದರೆ ನಮ್ಮನ್ನು ಕಿಡ್ನಾಪ್ ಮಾಡಿ ಇಟ್ಟಿದ್ದ ಜಾಗದಲ್ಲೇ ಜೆಸ್ಸಿನೂ ಇದ್ದಾಳೆ ಅಂದುಕೊಂಡು ವೇಗವಾಗಿ ನಡೆದು ಹೋದವಳ ಮುಂದೆ ಆ ದೊಡ್ಡ ಕಪ್ಪು ಬಣ್ಣದ ಕೋಟೆ ಕಾಣಿಸಿಕೊಂಡಿತು. ಅದನ್ನು ನೋಡಿದವಳ ಮುಖ ಬೆಳಚಿಕೊಂಡಿತು. ಈ ಕಾಲದಲ್ಲಿ ಹೀಗೊಂದು ಜಾಗನಾ ಎಂದು. ಏನಿದು, ಅರುಂಧತಿ ಸಿನಿಮಾದಲ್ಲಿ ಬರೋ ದೆವ್ವದ ಮನೆ ಥರ ಇದೆ. ಎಲ್ಲರೂ ಮನೆಗೆ ಬಿಳಿ ಬಣ್ಣ ತಾನೇ ಪೇಂಟ್ ಮಾಡ್ತಾರೆ, ಇಲ್ಲಿ ಮಾತ್ರ ಯಾಕೆ ಕಪ್ಪು ಬಣ್ಣ ಹೊಡೆದಿದ್ದಾರೆ ಎಂದುಕೊಂಡ ಅವಳ ಹೊಟ್ಟೆಯಲ್ಲಿ ಭಯ ಶುರುವಾಯಿತು. ಏಕೆಂದರೆ ಆ ಬಂಗಲೆ ಅಷ್ಟು ಭಯಾನಕವಾಗಿಯೇ ಕಾಣುತ್ತಿತ್ತು. ಆ ಬಂಗಲೆಯ ಬಾಗಿಲಿನಲ್ಲಿ ಬೇರೆ ಬಹಳಷ್ಟು ಬಾಡಿಗಾರ್ಡ್ಗಳು ನಿಂತಿರಲು ಇವರ ಕಣ್ತಪ್ಪಿಸಿ ಹೇಗೆ ಒಳಗೆ ಹೋಗುವುದು ಎಂದು ಯೋಚಿಸುತ್ತಿದ್ದ ವರ್ಷಿಕಾಳ ಮೊಬೈಲ್ ಫೋನ್ ರಿಂಗ್ ಆಯಿತು. ವರ್ಷಿ, ನೀನು ನಿನ್ನ ಪಾಡಿಗೆ ಫೋನ್ ಮಾಡಿ ಜೆಸ್ಸಿ ನಂಬರ್ ಟ್ರೇಸ್ ಮಾಡು ಅಂತ ಹೇಳಿದೆ. ಆಮೇಲೆ ಫೋನ್ ಇಟ್ಟು ಬಿಟ್ಟೆ. ಏನಮ್ಮ ಸಮಸ್ಯೆ ಎಂದು ಕೇಳಿದ ಸತ್ಯ. ಅದೇನಿಲ್ಲ ಕಣೋ, ಜೆಸ್ಸಿ ಒಂದು ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾಳೆ ಎಂದು ವರ್ಷಿ ಹೇಳಿದ ತಕ್ಷಣ, ಏನು ಹೇಳ್ತಾ ಇದ್ದೀಯಾ? ಅವಳು ಈಗ ಎಲ್ಲಿದ್ದಾಳೆ? ಏನಾಯಿತು ಎಂದು ಸಾಲು ಸಾಲಾಗಿ ಪ್ರಶ್ನೆಗಳನ್ನು ಕೇಳಿ ಸುರಿಸಿದ ಸತ್ಯ. ಲೂಸ್ ನನ್ನ ಮಗನೇ, ಪ್ರಶ್ನೆ ಕೇಳಿ ನನ್ನ ಸಾಯಿಸಬೇಡ ಕಣೋ. ನಾನೇ ಏನು ಮಾಡೋದು ಅಂತ ಗೊತ್ತಾಗದೆ ನಿಂತಿದ್ದೀನಿ ಎಂದು ವರ್ಷಿಕಾ ಗೋಳಾಡಿದಾಗ, ಏಯ್, ನೀನು ಈಗ ಎಲ್ಲಿದ್ದೀಯಾ ಅಂತ ಹೇಳು, ನಾನು ಬರ್ತೀನಿ ಎಂದು ಸತ್ಯ ಹೇಳಿದಾಗ, ಆಹಾ, ಇದಕ್ಕೆ ಕಣೋ ಸ್ನೇಹಿತ ಬೇಕು ಅನ್ನೋದು ಎಂದು ಹೆಮ್ಮೆ ಪಟ್ಟವಳು. ಬಾರೋ ರಾಜ, ನನ್ನ ಸಿಂಗದ ಮರಿ ಎಂದು ತಾನು ಇರುವ ಜಾಗವನ್ನು ಹೇಳಿದಳು. ಒಂದು 5 ನಿಮಿಷದಲ್ಲೇ ಮಿಂಚಿನ ವೇಗದಲ್ಲಿ ತನ್ನ ಬೈಕ್ನಲ್ಲಿ ಅಲ್ಲಿಗೆ ಬಂದು ಸೇರಿದರು ಸತ್ಯ. ಅವನನ್ನು ನೋಡಿದ ತಕ್ಷಣ ಇವಳಿಗೊಂದು ಹೊಸ ಶಕ್ತಿ ಹುಟ್ಟಿತು. ಬೈಕ್ನಿಂದ ಇಳಿದು ಸತ್ಯ ನೇರವಾಗಿ ಅವಳ ಬಳಿ ಬಂದು, ವರ್ಷಿ, ಇಲ್ಲೇನಾ ನಮ್ಮ ಜೆಸ್ಸಿ ಇರೋದು ಎಂದು ಕೇಳಿದನು. ಹೌದು ಕಣೋ, ಅಲ್ಲಿ ನೋಡು, ಆ ಜಾಗದಲ್ಲೇ ಇದ್ದಾಳೆ ಎಂದು ಆ ಕೋಟೆಯನ್ನು ವರ್ಷಿ ಕೈ ತೋರಿಸಿದಳು. ಅದನ್ನು ನೋಡಿದ ಸತ್ಯನಿಗೆ ಸರ್ವಾಂಗವು ನಡುಗಿ ಹೋಯಿತು. ಏನೇ ಇದು, ಹ್ಯಾರಿ ಪಾಟರ್ ಸಿನಿಮಾದಲ್ಲಿ ಬರೋ ಥರ ಎಲ್ಲವೂ ಕಪ್ಪಾಗಿದೆ. ಒಂದು ವೇಳೆ ನಾವೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲಕ್ಕೆ ಹೋಗಿಬಿಟ್ಟಿದ್ದೀವಾ ಎಂದು ಅವನು ಕೇಳಲು, ಲೋ, ಬಾಯಿ ಮುಚ್ಚೋ, ಬೇರೆಯವರನ್ನು ಭಯಪಡಿಸೋದಕ್ಕೆ ಈ ಥರ ಕಪ್ಪು ಬಣ್ಣ ಹೊಡೆದಿದ್ದಾರೆ. ನೀನು ಧೈರ್ಯಶಾಲಿ ಅಂತ ಅಂದುಕೊಂಡರೆ ನೀನೇನೋ ಹೀಗೆ ಭಯಪಡ್ತಾ ಇದ್ದೀಯಾ? ಹಾಗಾದರೆ ನೀನು ಪುಕ್ಲನಾ ಎಂದು ಅವನನ್ನು ಕೀಳಾಗಿ ನೋಡಿದಾಗ, ಏಯ್, ಹಾಗೆಲ್ಲ ಏನೂ ಇಲ್ಲ, ನಾನು ದಿಲ್ ಇರುವವನು, ಭಯ ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಎಂದು ತನ್ನ ಕಾಲರ್ ಎತ್ತಿಬಿಟ್ಟ ಸತ್ಯ.
ಹೌದಾ? ಹಾಗಾದರೆ ಇಷ್ಟು ಬಾಡಿಗಾರ್ಡ್‌ಗಳ ಕಣ್ತಪ್ಪಿಸಿ ಒಳಗೆ ಕರೆದುಕೊಂಡು ಹೋಗು, ನೋಡೋಣ ಅಂದಳು ವರ್ಷಿ. ತಕ್ಷಣವೇ ಆ ಬಂಗಲೆಯ ಸುತ್ತಲೂ ನೋಡಿದ ಸತ್ಯ. ಆಗಲೇ ಅವನ ಕಣ್ಣಿಗೆ ಬಿದ್ದದ್ದು ದೊಡ್ಡ ಅಕ್ಷರಗಳಲ್ಲಿದ್ದ ಒಂದು ನಾಮಫಲಕ. ಜೇಡಿ, ಶ್ಯಾಡೋ ಆಫ್ ಹೆಲ್. ಅದನ್ನು ಕಂಡ ತಕ್ಷಣ ಬೆಚ್ಚಿ ಬಿದ್ದ ಸತ್ಯ. ಇದು ಜೇಡಿ ಸರ್ ಜಾಗನಾ ಎಂದು ಆಘಾತದಿಂದ ಕೇಳಿದನು. ಹೌದು, ಅದಕ್ಕೇನು ಎಂದು ಅವಳು ಸಾಧಾರಣವಾಗಿ ಹೇಳಲು, ಏಯ್ ಹುಚ್ಚಿ, ಆವತ್ತು ನಮ್ಮ ಕಾಲೇಜಿನಲ್ಲಿ ಹುಡುಗರು ಮಾತನಾಡಿದುದನ್ನು ನೀನು ಗಮನಿಸಿಲ್ವಾ? ಸಿನಿಮಾದಲ್ಲಿ ಮಾತ್ರ ಅವರು ಒಳ್ಳೆಯವರು, ಉಳಿದಂತೆ ತುಂಬಾ ಕೆಟ್ಟ ವ್ಯಕ್ತಿಯಂತೆ. ಅವರ ಜಾಗದಲ್ಲಿ ಅವರ ವಿಷಯದಲ್ಲಿ ಯಾರಾದರೂ ಅತಿಕ್ರಮಿಸಿ ಪ್ರವೇಶಿಸಿದರೂ ಅಥವಾ ತಲೆ ಹಾಕಿದರೂ ಅಷ್ಟೇ, ಮುಗೀತು ಕತೆ ಎಂದು ಭಯದಿಂದ ಹೇಳಿದ ಸತ್ಯ. ಮೊದಲೇ ಅವನ ಮೇಲೆ ಭಯವಿತ್ತು. ಇದರ ಜೊತೆಗೆ ಇವನು ಬೇರೆ ಹೀಗೆಲ್ಲ ಹೇಳಿದಾಗ ವರ್ಷಿಕಾಳ ಭಯ ಮಿತಿಮೀರಿತು. ಆದರೂ ಭಯಪಟ್ಟರೆ ಏನೂ ಆಗುವುದಿಲ್ಲ. ಅವನ ಆಸೆಗೆ ಮಣಿಯಲು ಸಾಧ್ಯವಿಲ್ಲ. ತನ್ನ ಸ್ನೇಹಿತೆಯನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಭಯವನ್ನು ಹೊರಹಾಕದೆ ಮರೆಮಾಚಿದವಳು, ಸತ್ಯ, ಈಗ ಅದಕ್ಕೆಲ್ಲ ಸಮಯವಿಲ್ಲ. ನಮ್ಮ ಜೆಸ್ಸಿ ಒಳಗೆ ಇದ್ದಾಳೆ. ಅವಳನ್ನು ಹೇಗಾದರೂ ಮಾಡಿ ಕಾಪಾಡಬೇಕು. ನಿನ್ನಿಂದ ಸಾಧ್ಯವಾದರೆ ಸಹಾಯ ಮಾಡು, ಇಲ್ಲದಿದ್ದರೆ ಹೊರಡು ಎಂದು ಹೇಳಿದಳು. ಸರಿ ಸರಿ, ಸಿಟ್ಟು ಮಾಡ್ಕೋಬೇಡ. ಪ್ರಾಣ ಹೋಗಬೇಕು ಅಂತ ವಿಧಿ ಇದ್ದರೆ ಹೋಗುತ್ತೆ. ಕಾಲೇಜು ಮುಗಿಸೋದರೊಳಗೆ ನನಗೊಂದು ಗಂಡಾಂತರ ಇದೆ ಅಂತ ಜ್ಯೋತಿಷಿ ಅವತ್ತೇ ಹೇಳಿದ್ದ. ಆದರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದು ಅವನು ಜೀವದ ಮೇಲಿನ ಭಯದಲ್ಲಿ ಅರೆಬರೆಯಾಗಿ ಗೋಳಾಡುತ್ತಿರಲು, ಬಾಯಿ ಮುಚ್ಕೊಂಡು ಬಾರೋ ಎಂದು ಅವನನ್ನು ಎಳೆದುಕೊಂಡು ಬಾಡಿಗಾರ್ಡ್ಗಳು ನೋಡದಂತೆ ಅವರನ್ನು ದಾಟಿ ಕಾಂಪೌಂಡ್ ಗೋಡೆಯ ಬಳಿಗೆ ಹೋಗಿಬಿಟ್ಟರು ಇಬ್ಬರು. ಈಗ ಈ ಗೋಡೆ ಹತ್ತಿ ಹೇಗೆ ಜಿಗಿಯುವುದು ಎಂದು ಯೋಚಿಸುತ್ತಿದ್ದಾಗ, ಲೋ ಬಗ್ಗು ಎಂದು ಸತ್ಯನನ್ನು ಬಗ್ಗಿಸಿ ಅವನ ಬೆನ್ನಿನ ಮೇಲೆ ಹತ್ತಿ ಗೋಡೆಯ ಮೇಲೆ ಕುಳಿತು ಮೆಲ್ಲನೆ ಯಾರೂ ನೋಡದಂತೆ ಜಂಪ್ ಮಾಡಿಬಿಟ್ಟಳು ವರ್ಷಿಕಾ. ಆ ಜಾಗದಲ್ಲಿ ಕೆಲವು ಮರಗಳು ಮತ್ತು ಗಿಡಗಂಟಿಗಳು ಇದ್ದುದರಿಂದ ಯಾರೂ ಅವರನ್ನು ಗಮನಿಸಲಿಲ್ಲ. ಅಪ್ಪ, ನಾವು ಎಸ್ಕೇಪ್ ಆಗಿಬಿಡೋಣ ಎಂದು ಸತ್ಯ ಹೊರಟೇ ಬಿಡೋಣ ಎಂದುಕೊಂಡನು. ಆದರೂ ತನ್ನ ಸ್ನೇಹಿತೆಯರಿಗಾಗಿ ಯೋಚಿಸಿದವನು 2 ದೊಡ್ಡ ಕಲ್ಲುಗಳನ್ನು ತಂದು ಹಾಕಿ ಅದರ ಮೇಲೆ ಹತ್ತಿ ಅವನು ವರ್ಷಿಕಾಳಂತೆಯೇ ಒಳಗೆ ಜಂಪ್ ಮಾಡಿದನು. ನಂತರ ಇಬ್ಬರೂ ಯಾರ ಕಣ್ಣಿಗೂ ಬೀಳದಂತೆ ಬೆಕ್ಕಿನ ನಡಿಗೆಯಲ್ಲಿ ಆ ಕಪ್ಪು ಕೋಟೆಯ ಬಾಗಿಲಿಗೆ ಹೋದರು. ಅಲ್ಲೂ ಬಾಡಿಗಾರ್ಡ್ಗಳು ಇರಲು ಸಮಯೋಚಿತವಾಗಿ ಯೋಜನೆ ರೂಪಿಸಿ ಪ್ರತಿಯೊಂದು ಕಂಬದ ಹಿಂದೆಯೂ ಅಡಗಿ ಇಬ್ಬರು ಒಳಗೆ ಹೋಗಿಬಿಟ್ಟರು. ಒಳಗೆ ಹೋಗಿ ನೋಡಿದರೆ ಯಾವುದೋ ತಿಹಾರ್ ಜೈಲಿಗೆ ಬಂದಂತಹ ಒಂದು ಭಾವನೆ. ಏಯ್ ವರ್ಷಿ, ಏನಿದು ಎಂದು ಬೆಚ್ಚಿಬಿದ್ದ ಸತ್ಯ. ಅವಳಿಗೇನು ಕಡಿಮೆ, ಅವಳು ಆಘಾತದಲ್ಲೇ ಇದ್ದಳು. ಅದು ಒಂದು ದೊಡ್ಡ ವಿಶಾಲವಾದ ಜಾಗ. ಮಧ್ಯದಲ್ಲಿ ಒಂದು ದೊಡ್ಡ ದಾರಿ. 2 ಬದಿಯಲ್ಲಿ ಸಣ್ಣ ಸಣ್ಣ ಕೊಠಡಿಗಳು ಜೈಲಿನ ಸರಳುಗಳಂತಹ ಬಾಗಿಲುಗಳಿಂದ ಮುಚ್ಚಲ್ಪಟ್ಟಿದ್ದವು. ಅದರೊಳಗೆ ಪ್ರತಿಯೊಂದು ಕೊಠಡಿಯಲ್ಲೂ ಒಂದೊಂದು ಮನುಷ್ಯರು ಅರೆಬೆತ್ತಲೆಯಾಗಿ ಮತ್ತು ಜೀವನ್ಮರಣದ ಹೋರಾಟದಲ್ಲಿ ಬಿದ್ದಿದ್ದರು. ಇದು ಕೂಡ ಜೇಡಿಯ ಸೇಡಿನ ತೀರಿಸುವಿಕೆ ರೀತಿಗಳಲ್ಲಿ ಒಂದು. ಸಾವು ಕೊಡುವುದಕ್ಕಿಂತ ಸಾಯುವವರೆಗೂ ಶಿಕ್ಷೆ ಕೊಟ್ಟು ಒದ್ದಾಡಿಸುವುದೇ ಅವನಿಗೆ ಇಷ್ಟ. ಅದಕ್ಕಾಗಿಯೇ ಅವನು ನಿರ್ಮಿಸಿದ್ದು ಈ ಕಪ್ಪುಕೋಟೆ. ನಿಜವಾಗಿಯೂ ಅರುಂಧತಿ ಸಿನಿಮಾದಲ್ಲಿ ಬರುವ ಸಂಸ್ಥಾನದಂತೆಯೇ ಇದೆ ಆ ಕೋಟೆಯು. ಏನು ದೆವ್ವವೊಂದು ಇಲ್ಲ ಅಷ್ಟೆ. ಅದಕ್ಕಿಂತ ಕ್ರೂರವಾದದ್ದೆಲ್ಲವೂ ಅಲ್ಲಿತ್ತು. ಅವರನ್ನೆಲ್ಲ ನೋಡಿಕೊಳ್ಳುತ್ತಾ ನಡೆದ ಸತ್ಯನ ಕಾಲುಗಳು ನಡುಗಿದವು. ಹೇಯ್ ವರ್ಷಿ, ಬ್ಯಾಡ್ಯೇ, ಹೊರಗೆ ಹೋಗಿಬಿಡೋಣ ಎಂದು ಅವನು ಬೇಡಿಕೊಳ್ಳಲು ವರ್ಷಿಕಾಳಿಗೂ ಒಂದು ಕ್ಷಣ ಹೋಗಿಬಿಡೋಣವಾ ಎಂದೇ ಅನ್ನಿಸಿತು. ಆದರೂ ಹಿಂತಿರುಗಿ ಹೋಗಿ ಮಾಡುವುದೇನು? ನಾಳೆ ನಡೆಯಲಿರುವ ಮದುವೆಯನ್ನು ನೆನಪಿಸಿಕೊಂಡರೇನೆ ಅವಳಿಗೆ ಕಹಿ ಎನಿಸುತ್ತದೆ. ಇಷ್ಟು ದೂರ ಬಂದು ಹಿಂದೆ ಸರಿಯಬಾರದು. ನಮ್ಮ ಜೆಸ್ಸಿಯನ್ನು ಕಾಪಾಡುತ್ತೇವೆ, ಅವಳೊಟ್ಟಿಗೆ ಇಲ್ಲಿಂದ ಹೊರಡುತ್ತೇವೆ ಎಂದು ಶಪಥ ಮಾಡಿಕೊಂಡಳು. ಅಯ್ಯೋ, ಇವಳು ಬೇರೆ ಸಮಯ ಕಾಲ ಗೊತ್ತಿಲ್ಲದೆ ಶಪಥ ಬೇರೆ ಮಾಡ್ತಿದ್ದಾಳಲ್ಲ ಎಂದು ಗೋಳಾಡಿದರೂ ಅವಳೊಂದಿಗೆ ನಡೆದನು.
ಅವರು ನಡೆದು ಹೋಗುವಾಗ ಆ ಕೊಠಡಿಯೊಳಗೆ ಮಲಗಿದ್ದವರೆಲ್ಲ ಅಯ್ಯೋ ಅಮ್ಮ ನೋವಾಗ್ತಿದೆ ಎಂದು ನರಳುವ ಸದ್ದೆ ಕೇಳಿಸುತ್ತಿತ್ತು. ಜೇಡಿ ಪ್ಲೀಸ್ ನನ್ನ ಬಿಟ್ಟು ಬಿಡು, ಇಲ್ಲಾಂದರೆ ಕೊಂದು ಬಿಡು, ಆದರೆ ಹೀಗೆ ಮಾಡಬೇಡ, ನರಕ ಯಾತನೆಯಾಗಿದೆ, ತಡ್ಕೊಳ್ಳೋಕೆ ಆಗ್ತಿಲ್ಲ ಎಂದು ಒಬ್ಬನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಗೋಳಾಡುತ್ತಿದ್ದದ್ದು ಇಬ್ಬರಿಗೂ ಕೇಳಿಸಿತು. ಅದಕ್ಕೆ ವರ್ಷಿಕ ಒಂದು ಕ್ಷಣ ನಿಂತು ಲೋ ಪಾಪ ಅನ್ನಿಸ್ತಿದೆ ಕಣೋ, ಈ ವ್ಯಕ್ತಿಯನ್ನು ಕಾಪಾಡಿ ಬಿಟ್ಟು ಬಿಡೋಣವಾ ಎಂದು ಕೇಳಲು ಏಯ್ ಹುಚ್ಚಿ, ನಮ್ಮನ್ನೇ ನಾವು ಕಾಪಾಡಿಕೊಳ್ಳೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅವನು ಏನು ಕರ್ಮ ಮಾಡಿ ಇಲ್ಲಿ ಬಂದು ಬಿದ್ದಿದ್ದಾನೋ ಗೊತ್ತಿಲ್ಲ, ಅವನನ್ನು ಬಿಡು, ನಾವು ಹೋಗೋಣ ಎಂದು ಸತ್ಯ ಅವಳನ್ನು ಎಳೆದುಕೊಂಡು ಮುಂದೆ ನಡೆದನು. ಒಳ್ಳೆಯದಕ್ಕೆ ಒಳಗೆ ಬಾಡಿಗಾರ್ಡ್ಗಳು ಯಾರೂ ಇರಲಿಲ್ಲವಾದ್ದರಿಂದ ಅವರು ನಡೆಯಲು ಅನುಕೂಲವಾಗಿತ್ತು. ಸುಮಾರು ಒಂದು ಅರ್ಧ ಕಿಲೋಮೀಟರ್ ನಡೆದಿರಬಹುದು. ಅಲ್ಲೇ ಇತ್ತು ಆ ಜಾಗ. ಅಂದರೆ ವರ್ಷಿಕಾಳನ್ನು ಜೇಡಿ ಕಿಡ್ನ್ಯಾಪ್ ಮಾಡಿ ಇಟ್ಟು ಬೆದರಿಸಿದ ಜಾಗ. ಅವನ ಸಿಂಹಾಸನ ಕೂಡ ಅಲ್ಲಿ ಕಾಣಿಸುತ್ತಿತ್ತು. ಅವನಿಲ್ಲದಿದ್ದವರು ಆ ಆಸನವನ್ನು ಕಂಡು ಒಳಗೊಳಗೆ ಬೆಚ್ಚಿಬಿದ್ದಳು. ಧೈರ್ಯವಾಗಿ ಇಳಿದು ಬಂದು ಬಿಟ್ಟವಳು ಒಂದೇ ಒಂದು ವಿಷಯವನ್ನು ಮರೆತು ಬಿಟ್ಟಳು. ಅಲ್ಲೊಂದು ಜೀವರಾಶಿ ಇದೆ ಎನ್ನುವುದನ್ನೇ ಸಂಪೂರ್ಣವಾಗಿ ಮರೆತು ಹೋಗಿದ್ದಳು ವರ್ಷಿಕ. ದಿಢೀರನೆ ಮನುಷ್ಯರ ವಾಸನೆ ಹೊಸದಾಗಿ ಬರಲು ರಾಜಗಾಂಭೀರ್ಯದಿಂದ ಒಂದು ಕಡೆ ಮಲಗಿದ್ದ ಆ ಬೇಟೆಯಾಡುವ ಮೃಗವಾದ ಹುಲಿ ಎದ್ದು ಅವರತ್ತ ಬಂದಿತ್ತು. ಇಲ್ಲಿ ನಮ್ಮ ಜೆಸ್ಸಿ ಎಲ್ಲಿರ್ತಾಳೆ ಎಂದು ಸುತ್ತಮುತ್ತ ನೋಡಿದ ವರ್ಷಿಕಾಳ ಕಣ್ಣುಗಳು ಆ ಹುಲಿಯ ಮೇಲೆ ನೆಟ್ಟವು. ಆಘಾತಕ್ಕೊಳಗಾದಳು. ಇದನ್ನು ಹೇಗೆ ನಾವು ಮರೆತವು ಎಂದು. ಅದೇ ಸಮಯ ಆ ಹುಲಿಯನ್ನು ನೋಡಿದ ಸತ್ಯ, ಏ ವರ್ಷಿ, ಅಲ್ಲಿ ನೋಡು, ಏನೋ ಹುಲಿ ಬೊಂಬೆ ಥರ ಇದೆ ಎಂದು ಕೇಳಿದನು. ಲೋ, ಅದು ಬೊಂಬೆ ಅಲ್ಲ ಕಣೋ, ನಿಜವಾದದ್ದು ಎಂದು ಅವಳು ಭಯದಿಂದ ತೊದಲಲು ಆ ಹುಲಿ ವೇಗವಾಗಿ ಗರ್ಜಿಸುತ್ತಾ ಅವರತ್ತ ಮುನ್ನುಗ್ಗಿತು. ಇದನ್ನು ಕಂಡ ಸತ್ಯನಿಗೆ ಶಾಕ್ ಹೊಡೆದಂತಾಯಿತು. ಅವನು ಜಡದಂತೆ ಆಘಾತದಿಂದ ನಿಂತಿರುವುದನ್ನು ಕಂಡವಳು ಲೋ ಓಡೋ ಎಂದು ಅವನನ್ನು ಹಿಡಿದು ಅಲುಗಾಡಿಸಿ ಬಿಟ್ಟು ಅವಳು ಓಡಲು ಅಮ್ಮ, ಅಯ್ಯೋ ಹುಲಿ ಎಂದು ಕಿರುಚಿದ ಸತ್ಯನು ಕಿತ್ತನು ಮಿಂಚಿನ ವೇಗದ ಓಟ. ಆ ಜಾಗದಿಂದ 4 ದಾರಿಗಳು ಕವಲೊಡೆದಿದ್ದರಿಂದ ಜೀವ ಭಯ ಮತ್ತು ನಡುಕದಲ್ಲಿ ತಲಾ ಒಂದೊಂದು ದಿಕ್ಕಿಗೆ ಅವರಿಬ್ಬರು ಓಡಿದರು. ಸತ್ಯನೇನೋ ಹೊರಗೆ ಹೋಗುವ ದಾರಿಯಲ್ಲಿ ಓಡಿಬಿಟ್ಟನು. ಆದರೆ ವರ್ಷಿಕ ಗಾಬರಿಯಲ್ಲಿ ಬೇರೊಂದು ದಾರಿಯಲ್ಲಿ ಓಡಲು ಆ ಹುಲಿ ಏನು ಯೋಚಿಸಿತೋ ಗೊತ್ತಿಲ್ಲ. ತನ್ನ ಒಡೆಯನಿಗೆ ದ್ರೋಹ ಮಾಡಲು ಯೋಚಿಸುತ್ತಿದ್ದೀಯಾ ಎಂದು ಅಂದುಕೊಂಡಂತೆ ಅದು ವರ್ಷಿಕಾಳನ್ನೇ ಗುರಿಯಾಗಿಸಿಕೊಂಡು ಓಡಿತು. ಓಡುತ್ತಲೇ ಹಿಂದೆ ತಿರುಗಿ ನೋಡಿದವಳಿಗೆ ಪ್ರಾಣವೇ ಹೋದಂತಾಯಿತು. ಅಯ್ಯೋ, ನಮ್ಮನ್ನೇ ಅಲ್ವಾ ಅಟ್ಟಿಸಿಕೊಂಡು ಬರ್ತಿದೆ, ಜೈ ಜಕ್ಕಮ್ಮ ಕಾಪಾಡು ಎಂದು ಭಯದಲ್ಲೂ ದೇವರ ಹೆಸರನ್ನು ಹೇಳಿಕೊಂಡು ಓಡುತ್ತಿದ್ದಳು. ಅವಳು ಎಷ್ಟೇ ವೇಗವಾಗಿ ಓಡಿದರೂ ಆ ಹುಲಿ ಇನ್ನೂ ವೇಗವಾಗಿ ಮುನ್ನುಗ್ಗುತ್ತಾ ಅವಳ ಹತ್ತಿರಕ್ಕೆ ಬರುತ್ತಿತ್ತು. ಆದರೆ ಪಾಪ, ಮುಂದೆ ನೋಡದೆ ಓಡಿದವಳು ದಿಢೀರನೆ ಒಂದು ಕಬ್ಬಿಣದ ಗೋಡೆಗೆ ಗುದ್ದಿ ನಿಂತಳು. ಮರುಕ್ಷಣವೇ ಅದು ಅವಳ ಮೇಲೆ ಹಾರಿ ಬಂದಿತು.